ಬಳ್ಳಾರಿ ಜೈಲಲ್ಲಿರೋ ದರ್ಶನ್ಗೆ ಸದ್ಯ ಬೇಲ್ನದ್ದೇ ಚಿಂತೆ. ನಿನ್ನೆಯಷ್ಟೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 3 ಆರೋಪಿಗಳಿಗೆ ಜಾಮೀನು ಸಿಕ್ಕರೂ ಕೂಡ ದರ್ಶನ್ಗೆ ನೆಮ್ಮದಿ ಇಲ್ಲ. ಈಗಾಗಲೇ ಬೇಲ್ಗೆ ದರ್ಶನ್ ಸಲ್ಲಿಸಿದ ಅರ್ಜಿ ಸೆಪ್ಟೆಂಬರ್ 27ಕ್ಕೆ ಮುಂದೂಡಿಕೆಯಾಗಿದೆ. ಸೆಷನ್ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಗೋ ಆತಂಕ ಕಾಡ್ತಾ ಇದೆ. ಈ ನಡುವೆ ದರ್ಶನ್ ಭೇಟಿಯಾದ ವಕೀಲರು ಜಾಮೀನು ಸಿಕ್ಕೇ ಸಿಗತ್ತೆ ಅಂತ ವಿಶ್ವಾಸ ತುಂಬಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಕಂಡುಬಂದಿದೆ. ಪ್ರಕರಣ ಸಂಬಂಧ ಡಿ ಗ್ಯಾಂಗ್ ಪಟಾಲಂನ 3 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ತಾಯಿ ಭೇಟಿ ಬಳಿಕ ದರ್ಶನ್ ಜಾಮೀನು ಸಲ್ಲಿಸಿದ್ರು. ಆದ್ರೆ ಕೋರ್ಟ್ ಅರ್ಜಿ ವಿಚಾರಣೆಯನ್ನ ಸೆಪ್ಟೆಂಬರ್ 27ಕ್ಕೆ ಮುಂದೂಡಿದೆ. ಈ ಹೊತ್ತಲ್ಲಿ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. 3 ಆರೋಪಿಗಳಿಗೆ ಬೇಲ್ ಸಿಕ್ಕರೂ ದರ್ಶನ್ಗಿಲ್ಲ ನೆಮ್ಮದಿ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ರಿಜೆಕ್ಟ್ ಆಗೋ ಆತಂಕ. ಡಿ ಗ್ಯಾಂಗ್ನ 17 ಆರೋಪಿಗಳ ಪೈಕಿ 16ನೇ ಆರೋಪಿ ಕೇಶವ್ ಮೂರ್ತಿ, 15ನೇ ಆರೋಪಿ ಕಾರ್ತಿಕ್, 17ನೇ ಆರೋಪಿ ನಿಖಿಲ್ಗೆ ಜಾಮೀನು ಮಂಜೂರಾಗಿದೆ. ಆದ್ರೆ 3 ಬೇಲ್ ಸಿಕ್ಕರೂ ಕೂಡ ದರ್ಶನ್ಗೆ ನೆಮ್ಮದಿ ಇಲ್ಲದಂತಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರಿಜೆಕ್ಟ್ ಆಗೋ ಬಗ್ಗೆ ದರ್ಶನ್ಗೆ ಆತಂಕ ಎದುರಾಗಿದ್ದು, ಈ ಹಿನ್ನೆಲೆ ಇವತ್ತು ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಿಗೆ ಭೇಟಿ ನೀಡಿ ಪ್ರಕರಣದ ಸಾಕ್ಷ್ಯ, ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಜೊತೆಗೆ ಕೆಲ ಅರ್ಜಿಗಳಿಗೂ ಆರೋಪಿ ದರ್ಶನ್ ನಿಂದ ಸಹಿ ಪಡೆದಿದ್ದಾರೆ ಅಂತ ತಿಳಿದು ಬಂದಿದೆ. ಕೆಲ ಸವಲತ್ತು ನೀಡಲು ಕೋರ್ಟ್ಗೆ ಮನವಿ ಮಾಡಿದ್ದ ದರ್ಶನ್, ಮನವಿ ತಿರಸ್ಕಾರ. ಜೈಲಿನ ಬಗ್ಗೆಯೂ ಮಾಹಿತಿ ಪಡೆದ ವಕೀಲರು ಬಳ್ಳಾರಿ ಜೈಲಿಗೆ ಹೋದಾಗಿನಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಷ್ಟು ಸೌಲಭ್ಯಗಳು ಸಿಗದೆ ಒದ್ದಾಡ್ತಾ ಇರೋ ದರ್ಶನ್ ಜೈಲಾಧಿಕಾರಿಗಳ ಮುಂದೆ ಬೇಡಿಕೆಗಳ ಮೇಲೆ ಬೇಡಿಕೆಗಳನ್ನ ಇಡ್ತಾನೆ ಬಂದಿದ್ರು. ಆದ್ರಲ್ಲಿ ಕೆಲವೊಂದು ಈಡೇರಿದ್ದು, ಹೊಸದಾಗಿ ಮತ್ತೆ ದಿಂಬು, ಚೇರ್, ಹೊದಿಕೆಗಳಿಗೆ ದರ್ಶನ್ ಕೋರ್ಟ್ಗೆ ಮನವಿ ಮಾಡಿದ್ರು. ಕೋರ್ಟ್ ಜೈಲಾಧಿಕಾರಿಗಳಿಂದ ಅನುಮತಿ ಪಡೆದು ತಗೊಳ್ಳಿ ಅಂತ ಹೇಳಿತ್ತು. ಆದ್ರೆ ಬಳ್ಳಾರಿ ಜೈಲಿನ ಜೈಲಾಧಿಕಾರಿಗಳು ದರ್ಶನ್ ಮನವಿಯನ್ನ ತಿರಸ್ಕರಿಸಿದ್ರು. ಹೀಗಾಗಿ ದರ್ಶನ್ ಪರ ವಕೀಲರು ಜೈಲಿನ ಬಗ್ಗೆ ಸಹ ಮಾಹಿತಿ ಪಡೆದಿದ್ದಾರೆ. ದರ್ಶನ್ಗೆ ಜಾಮೀನು ಸಿಗತ್ತೆ ಅನ್ನೋ ವಿಶ್ವಾಸ ಇದೆ. ಬೇಲ್ ರಿಜೆಕ್ಟ್ ಆದ್ರೆ ಹೈಕೋರ್ಟ್ ಮೊರೆ ಎಂದ ವಕೀಲ. ಇನ್ನು ದರ್ಶನ್ ಭೇಟಿ ಬಳಿಕ ದರ್ಶನ್ ಪರ ವಕೀಲ ಸುನಿಲ್ ಮಾತನಾಡಿದ್ರು. ಪಬ್ಲಿಕ್ ಪ್ರಾಸಿಕ್ಯೂಷನ್ ಟೈಮ್ ತಗೊಂಡಿದ್ದಾರೆ. ಸೆಷನ್ ಕೋರ್ಟ್ನಲ್ಲಿ ಬೇಲ್ ರಿಜೆಕ್ಟ್ ಆದ್ರೆ ಹೈಕೋರ್ಟ್ಗೆ ಹೋಗ್ತೀವಿ. ನಮಗೆ 100ಕ್ಕೆ 100 ಜಾಮೀನ್ ಸಿಗತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ರು. ಹೊಸ ಕಾನೂನಲ್ಲಿರೋದು ಪ್ರೊಸೀಜರ್ ಆ ಥರ ಸೆಷನ್ಸ್ ಕೋರ್ಟ್ ಫಸ್ಟ್ ನಾವು ಅಪ್ರೋಚ್ ಮಾಡಬೇಕಾಗುತ್ತೆ. ಸೆಷನ್ಸ್ ಕೋರ್ಟಲ್ಲಿ ಮುಗಿದ ತಕ್ಷಣ ನಾವು ಹೈಕೋರ್ಟ್ಗೆ, ನಮಗೆ ಅಕಸ್ಮಾತ್ ಸಿಕ್ಕಿಲ್ಲ ಸೆಷನ್ಸ್ ಕೋರ್ಟಲ್ಲಿ ಅಂದರೆ ನಾವು ಅದನ್ನು ಆದೇಶ ನೋಡ್ಕೊಂಡು ನಮಗೆ ಇವಾಗ ಆ್ಯಸ್ ಎ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ, ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ಇಲ್ಲ, ಇವತ್ತು ನಾವು ಬೇಲ್ ಅರ್ಜಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ನನಗೊಂದು ಸ್ವಲ್ಪ ಡೌಟ್ಸ್ ಇತ್ತು. ನಾವು ನಮ್ಮ ಸೀನಿಯರ್ ಕೌನ್ಸಿಲರ್ ಅಂತ ಸಿ ವಿ ನಾಗೇಶ್ ಸರ್ ಅವರು ಸ್ವಲ್ಪ ಡೌಟ್ಸ್ ಕೇಳಿದ್ರು. ಅದನ್ನೆಲ್ಲ ಕ್ಲಾರಿಫಿಕೇಶನ್ ತೊಗೊಂಡಿದ್ದೀವಿ ಬೇಲ್ ಅಪ್ಲಿಕೇಶನ್ ವಿಚಾರದಲ್ಲಿ, ಚಾರ್ಜ್ ಶೀಟ್ ವಿಚಾರದಲ್ಲಿ. ಆಮೇಲೆ ಇನ್ನೊಂದು ಏನು ಅಂದರೆ ಅವ್ರಿಗೆ ಸ್ವಲ್ಪ ದರ್ಶನ್ ಅವ್ರಿಗೆ ಇವಾಗ ಸಿವಿಯರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ. ಬ್ಯಾಕ್ ಪೇನ್ ಮುಂಚೆಯಿಂದನೂ ಇದೆ ಅವ್ರಿಗೆ. ಆದ್ದರಿಂದ ಇವತ್ತು ನಾವು ಜೈಲರ್ ಆದಂಥ ಲತಾ ಮೇಡಮ್ ಅವರಿಗೆ ನಾವೊಂದು ಆ್ಯಸ್ ಅವ್ರ ಕೌನ್ಸಿಲ್ ಆಗಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ ಅಂತ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಕೊಡಬಹುದಾದ ಕೆಲ ಸೌಲಭ್ಯಗಳನ್ನು ಕೂಡ ದರ್ಶನ್ಗೆ ನಿರಾಕರಿಸಲಾಗಿದೆ. ಹೀಗಾಗಿ ವಕೀಲರು ನಿಯಮದ ಪ್ರಕಾರ ಸೌಲಭ್ಯಗಳನ್ನ ನೀಡುವಂತೆ ಜೈಲಾಧಿಕಾರಿಗಳನ್ನ ಕೇಳ್ಕೊಂಡಿದ್ದು, ಹಾಗೊಂದು ವೇಳೆ ನಿರಾಕರಿಸಿದ್ದಲ್ಲಿ ಮಾನವ ಹಕ್ಕು ಆಯೋಗದ ಮೊರೆ ಹೋಗೋಕೆ ನಿರ್ಧಾರ ಮಾಡಿದ್ದಾರೆ. ದರ್ಶನ್ ಪರ ವಕೀಲರೇನೋ ಬೇಲ್ ಸಿಗೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದ್ರೆ ದರ್ಶನ್ ಭವಿಷ್ಯ ಸೆಪ್ಟೆಂಬರ್ 27ಕ್ಕೆ ನಡೆಯೋ ಕೋರ್ಟ್ ವಿಚಾರಣೆಯಲ್ಲಿ ನಿರ್ಧಾರವಾಗಬೇಕಿದೆ.
ಶಿವಾನಂದ್, ನ್ಯೂಸ್ ಫಸ್ಟ್, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.